ಕನ್ನಡ ನೆಲಕ್ಕೆ ಮತ್ತು ಕಾವಿಬಟ್ಟೆಗೆ ಘನತೆ ಹಾಗೂ ಗೌರವ ತಂದುಕೊಟ್ಟ ಶ್ರೇಯಸ್ಸು ಸಿದ್ದಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರಿಗೆ ಸಲ್ಲಲಿದೆ ಎಂದು ಕಾರಜೋಳ್ಳಿ ಹಿರೇಮಠದ ಪೀಠಾಧ್ಯಕ್ಷರಾದ ಶ್ರೀ ಸದಾಶಿವ ಶಿವಾಚಾರ್ಯ ಮಹಾಸ್ವಾಮಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಮುಂಭಾಗ ಆಲೂರು ತಾಲೂಕು ಲಿಂಗಾಯತ ಸಂಘದ ವತಿಯಿಂದ ಆಯೋಜಿಸಿದ್ದ ಲಿಂಗೈಕ್ಯ ಡಾ ಶಿವಕುಮಾರ ಸ್ವಾಮೀಜಿ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ದಾಸೋಹ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಶಿವಕುಮಾರ ಸ್ವಾಮೀಜಿಯವರು ಅನಂತ ನೋವುಗಳನ್ನುಂಡು ಸಿದ್ದಗಂಗಾ ಮಠವನ್ನು ಬೆಳೆಸಿದರು. ಮಠದ ಕೀರ್ತಿಯನ್ನು ರಾಷ್ಟ್ರಮಟ್ಟಕ್ಕೆ ಪಸರಿಸಿದರು. ಪ್ರತಿನಿತ್ಯ 16,000 ವಿದ್ಯಾರ್ಥಿಗಳಿಗೆ ಆಶ್ರಯ, ಅನ್ನ ಹಾಗೂ ವಿದ್ಯೆಯನ್ನು ನೀಡಿದರು. ತಮ್ಮ ಈ ಕಾರ್ಯದಿಂದ ಲಕ್ಷಾಂತರ ಜನರ ಬಾಳನ್ನು ಬೆಳಗಿದರು. ಬಸವಣ್ಣನ ನಂತರ ಈ ನಾಡು ಕಂಡ ಮಹಾನ್ ಕಾಯಕಯೋಗಿ ಅವರಾಗಿದ್ದರು. ಅವರ ಆಚಾರ ವಿಚಾರಗಳನ್ನು ನಾವೆಲ್ಲ ಮೈಗೂಡಿಸಿಕೊಳ್ಳಬೇಕೆಂದರು. ಇವತ್ತಿನ ದಿನ ಕರ್ನಾಟಕ ರಾಜ್ಯದಾದ್ಯಂತವಾಗಿ ದಾಸೋಹ ದಿನವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತೇ ನಾವು ಯಾವುದೇ ಗುರುಗಳನ್ನಾಗಲಿ ನಮ್ಮ ಗುರುಗಳು ಅಂತ ಅನ್ಕೊಳ್ತೀವಿ. ಆ ಅನ್ಕೊಂಡ ತಕ್ಷಣ ಗುರುಗಳಾಗೋದಿಲ್ಲ. ಆ ಗುರುಗಳ ಕಾರ್ಯದಲ್ಲಿ, ಆ ಗುರುಗಳ ದಿನಚರಿಯಲ್ಲಿ, ಆ ಗುರುಗಳ ಕೆಲವೊಂದು ಅಂಶಗಳನ್ನ ನಮ್ಮ ಜೀವನದಲ್ಲಿ ಕೆಲವೊಂದಾದ್ರೂ ಅಳವಡಿಸ್ಕೋಬೇಕು. ಅಂದಾಗ ಮಾತ್ರ ಶಿಷ್ಯರಾಗ್ತೀವಿ. ಸುಮ್ಮನೆ ನಾವು ಹೇಳ್ಕೊಂಡು ಹೋದ್ರೆ ಫೋಟೋ ಇಟ್ಟು ಅನ್ನದಾನ ಮಾಡಿ, ಈಗಾಗಲೇ ಜಯಣ್ಣವ್ರು ಹೇಳಿದಾಗೆ ಬರೀ ದಾಸೋಹ ಮಾಡಿದ್ರೆ ಉಪಯೋಗ ಆಗೋದಿಲ್ಲ. ಅವರ ದಿನಚರಿಯ ಕೆಲವೊಂದು ಅಂಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವಾಗಲೇ ಶಿಷ್ಯರಾಗ್ತಾರೆ. ಕೇವಲ ಫೋಟೋ ಇಡೋದು, ಹಾರ ಹಾಕೋದು, ಒಂದಿನ ಊಟ ಹಾಕೋದು, ವರ್ಷಕ್ಕೊಂದಿನ ನೆನೆಸ್ಕೊಳ್ಳೋದು, ಇಷ್ಟನ್ನು ಮಾಡಿದ್ರೆ ಅದು ಸಾಕಾಗೋದಿಲ್ಲ. ಇವತ್ತು ಅವರ ಗುಣಗಳನ್ನ ನಾವು ನೋಡ್ಕೋಬೇಕು ಅಂತ ಅಂದ್ರೆ ನಾವು ಕಾಣದೇ ಇದ್ರು ಕೂಡ ಪ್ರತ್ಯಕ್ಷವಾಗಿ ಕಂಡು ಅವರ ಸೇವೆಯನ್ನ ಮಾಡಿ ಹಲವಾರು ವರ್ಷಗಳು ಅವರ ಸೇವೆಯಲ್ಲೇ ತನ್ನನ್ನೇ ತಾವು ಸಮರ್ಪಿಸಿಕೊಂಡಿರ್ತಕ್ಕಂತಹ ಸಂಕಲಾಪುರ ಶ್ರೀಗಳಿದ್ದಾರೆ. ಅವರು ಹೇಳಿದ್ರು, ಮಾರ್ಪೇಡ ನೋಡೋದಕ್ಕೆ ಅವರ ಬಗ್ಗೆ ಅಕ್ಷರಗಳಿಲ್ಲ ಅಂತ ಹೇಳಿ. ಆ ಮಟ್ಟಿಗೆ ಅವರ ಜೀವನವನ್ನ ಅವರಿಗಾಗಿ ಮುಡುಪಿಟ್ಟಂತವರಾಗಿದ್ದು, ಇವತ್ತು ಅವರು ಬೆಳಗ್ಗೆ ಹೇಳಕ್ ಸುಲಭ, ಬೆಳಗಿನ ಜಾವ 3 ಗಂಟೆಗೆ ಲಿಂಗ ಪೂಜೆ ಮಾಡ್ಕೊತಿದ್ರು ಅಂತ. ಎಷ್ಟು ಜನ ಶಿಷ್ಯರು ಅವರಿಗೆ ಲಿಂಗ ಪೂಜೆ ಮಾಡ್ಕೊಳ್ಳೋದೋಗ್ಲಿ. ತಾಲೂಕು ವೀರಶೈವ ಲಿಂಗಾಯತ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್ ಮಾತನಾಡಿ, ಶಿವಕುಮಾರ ಸ್ವಾಮೀಜಿ ಅವರು ಈ ಶತಮಾನ ಕಂಡ ಅಪರೂಪದ ಶರಣರಾಗಿದ್ದರು. ಶ್ರೀಗಳು ಅನ್ನ, ಅಕ್ಷರ ಮತ್ತು ಜ್ಞಾನ ದಾಸೋಹ ಮೂಲಕ ತ್ರಿವಿಧ ದಾಸೋಹವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದರು. ಯಾವುದೇ ಜಾತಿ ಧರ್ಮ ಭೇದ ಮಾಡದೆ ಎಲ್ಲರೂ ಒಂದೇ ಎಂಬ ರೀತಿಯಲ್ಲಿ ಸಹಾಯ ಮಾಡಿ ಬಂದ ಲಕ್ಷಾಂತರ ಮಕ್ಕಳಿಗೆ ಉಚಿತ ಶಿಕ್ಷಣ, ವಸತಿ, ಆಹಾರ ನೀಡಿ ಸಮಾಜದಲ್ಲಿ ಒಂದು ಉತ್ತಮ ಸ್ಥಾನವನ್ನು ಹಾಗೂ ಹೆಸರು ಗಳಿಸುವಂತೆ ಮಾಡಿದರು ಎಂದರು. ಅದರ ಪ್ರಯುಕ್ತ ಇವತ್ತು ನಾವು ಎಲ್ಲ ಆಲೂರು ತಾಲೂಕು ವಿವೇಕ ಸಂಘ ಮತ್ತೆ ಎಲ್ಲ ಭಕ್ತಾದಿ ವರ್ಗದ ಜೊತೆಗೆ ಸೇರಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಆಗ ಈಗ ಪದಾರ್ಥ ಸಹ ಇವತ್ತು ಇರ್ತದೆ. ಎಲ್ಲ ಬಂದು ಸಾಲಾಗಿ ಬಂದು ಈ ಪದಾರ್ಥವನ್ನು ಸ್ವೀಕರಿಸಬೇಕಾಗಿ ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯಣ್ಣ ಮಾತನಾಡಿ, ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾಗಿದ್ದ ಸಿದ್ದಗಂಗೆ ಶಿವಕುಮಾರ ಸ್ವಾಮೀಜಿಗಳು ಸಮಾಜ ಸೇವೆಗಳ ಮೂಲಕ ಅಪಾರ ಜನರ ಜೀವನ ಪರಿವರ್ತನೆಗೊಳಿಸಿದ್ದಾರೆ. ಹಲವು ಸಂಸ್ಥೆಗಳ ಮೂಲಕ ನಿಸ್ವಾರ್ಥ ಸೇವೆಯ ಹೆಜ್ಜೆ ಗುರುತು ಬಿಟ್ಟು ಹೋಗಿದ್ದಾರೆ. ಅವರ ಕಾರ್ಯ ಮುಂದಿನ ಪೀಳಿಗೆಗೂ ಪ್ರೇರಣೆ ನೀಡಲಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅನ್ನದಾಸೋಹ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಕಲಾಪುರ ಮಠದ ಪೀಠಾಧ್ಯಕ್ಷರಾದ ಶ್ರೀ ಧರ್ಮರಾಜೇಂದ್ರ ಪ್ರಸಾದ್, ವೀರಶೈವ ಸಂಘದ ಕಾರ್ಯದರ್ಶಿ ಶಿವಮೂರ್ತಿ, ಖಜಾಂಚಿ ಟೀಕರಾಜು, ನಿರ್ದೇಶಕರಾದ ನಟರಾಜ್, ಸಂದೀಪ್, ಬಸವರಾಜ್, ಹೇಮಂತ್, ಕಾಂತರಾಜು, ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಕಬ್ಬಿನಹಳ್ಳಿ ಜಗದೀಶ್, ಹುಣಸವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮೋಹನ್, ಬಿಜೆಪಿ ಮಂಡಲ ಅಧ್ಯಕ್ಷೆ ಉಮಾ ರವಿಪ್ರಕಾಶ್, ಮಾಜಿ ಅಧ್ಯಕ್ಷ ನಾಗರಾಜ್, ಹಿರಿಯ ಮುಖಂಡ ರಮೇಶ್ ಹಳೆ ಆಲೂರು, ಸಮಾಜದ ಮುಖಂಡರಾದ ಕಟ್ಟೆಗದ್ದೆ ನಾಗರಾಜ್, ಪ್ರಸನ್ನ, ದೀಪು, ಜಗದೀಶ್, ಸಂದೀಪ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಹಾಗೆ ಈ ದಿವಸ ಶ್ರೀ 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 ಶಿವಕುಮಾರ ಸ್ವಾಮಿಗಳ ಪುಣ್ಯಾರಾಧನೆ ಹಾಗೂ ದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವೀರಶೈವ ಸಂಘದಿಂದ ಇದನ್ನು ಏರ್ಪಡಿಸಲಾಗಿದೆ. ಇದಕ್ಕೂ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು. ಯಾಕೆಂದ್ರೆ ಶಿವಕುಮಾರ ಸ್ವಾಮಿಗಳು ಸಾವಿರಾರು ಮಕ್ಕಳಿಗೆ ಇವತ್ತು ದಾಸೋಹ ವಿದ್ಯಾಭ್ಯಾಸ ಮಾಡಿಸಿ ಇವತ್ತು ಒಳ್ಳೆಯ ದಾಖಲೆ ಹೋಗಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಬರೀ ದಾಸೋಹ ಮಾಡಿ ಸಾಗಬೇಕು. ಪ್ರತಿಯೊಬ್ಬರು ಪ್ರತಿ ಮಕ್ಕಳಿಗೆ ಯಾರೋ ಒಬ್ಬೊಬ್ರು ಒಂದು 2 ಜನ ಮಕ್ಕಳಿಗೆ ಅದು ಸಹಾಯ ಮಾಡಿ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ರೆ ಭಾರಿ ಒಳ್ಳೇದಾಗುತ್ತೆ. ಮತ್ತೆ ನಾವು